ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದಿರೋದೇ ಲೇಟು. ಹಾಗೂ ಇವತ್ತು ಏನು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಸ್ವಲ್ಪ ರೈಸು ನಿನ್ನೆದು ಮಿಕ್ಕಿತ್ತು. ರೈಸ್ನ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡಿಬಿಡೋಣ. ಅಕ್ಕಿ ರೊಟ್ಟಿ ಮಾಡಿದ್ರೆ ಚಿಕನ್ ಹೆಂಗಿದ್ರು ಸಂಡೇ ಅಲ್ವಾ ತಗೊಬರ್ತಾರೆ. ಸಾಂಬಾರು ಮಾಡಿದ್ರೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಡಿಸೈಡ್ ಮಾಡಿ ಇವಾಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತೇಳಿ ಆ ರೈಸ್ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡ್ತೀನಿ. ರೈಸು ಸ್ವಲ್ಪ ಇನ್ನು ಮೆತ್ತಗಾದರೆ ಚೆನ್ನಾಗಾಗುತ್ತೆ ರೊಟ್ಟಿ ಮಾಡೋದಕ್ಕೆ, ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಇವಾಗ ಬೇಯಲಿಕ್ಕೆ ಇಡ್ತೀನಿ. ಹಾಗೆ ಕೂಡ ರೈಸ್ನ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ. ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರೊಟ್ಟಿ. ಹಾಗೆ ಇದು ಬೇಯೋದ್ರೊಳಗಡೆ ನಾನು ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿರಲಿಲ್ಲ. ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಹಾಗೆ ಒಂದು ರೌಂಡು ಗಿಡಗಳಿಗೆಲ್ಲ ನೀರು ಹಾಕಿ ಬಂದೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಬೀಳೋದ್ರಿಂದ ಡೈರೆಕ್ಟಾಗಿ ಗಿಡಗಳ ಮೇಲೆ ಬೀಳುತ್ತಲ್ಲ, ಎಷ್ಟು ದಿನಕ್ಕೆ 2 ಸರಿ ಹಾಕಿದ್ರೂ ಕೆಳಗಡೆ ಮಣ್ಣೆಲ್ಲ ಡ್ರೈ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಒಂದು ರೌಂಡು ನೀರೆಲ್ಲ ಹಾಕಿಬಿಟ್ಟು ಬಂದೆ. ಅಷ್ಟರಲ್ಲಿ ಅನ್ನ ಕೂಡ ಮೆತ್ತಗಾಗಿತ್ತು. ಇದಕ್ಕೆ ಒಂದು 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆ ಒಂದು 2 ನಿಮಿಷ ಬಿಡಬೇಕು. ಆಗ ಅದು ಒಳಗಡೆಯಿಂದನೇ ಬೆಂದ್ಕೊಳ್ಳುತ್ತೆ. ಹಿಟ್ಟು ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಅಷ್ಟರೊಳಗಡೆ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕಾಯೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆಯನ್ನೆಲ್ಲ ಹುರ್ಕೋಬೇಕು. ಇದಕ್ಕೂ ಮುಂಚೆ ನಾನು ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು. ನನ್ನ ಮಗ ಮಾತ್ರ ಬೇಗನೆ ಎದ್ಬಿಡ್ತಾನೆ. ನನ್ನ ಮಗಳು ಲೇಟಿಗೆ ಎದ್ದೇಳೋದು 9:30 10 ಗಂಟೆ ಆಗಬೇಕು. ಯಾಕಂದರೆ ಮಲಗೋದು ಲೇಟಾಗಿ ಮಲಗ್ತಾಳೆ. ಎಲ್ಲರೂ ಮಲಗಿದ ಮೇಲೆ ಆಟ ಆಡಿ ಆಮೇಲೆ ಮಲ್ಕೊತಾಳೆ. ಅವಳನ್ನ ಸ್ವಲ್ಪ ಎಬ್ಬಿಸ್ಬಿಟ್ಟು ಸ್ವಲ್ಪ ನೀರು ಹಾಲು ಎಲ್ಲ ಕೊಟ್ಟು ಇವಾಗ ಅವಳು ಆಟ ಆಡ್ತಾ ಇದ್ದಾಳೆ. ಚಿಕನ್ ಸಾಂಬಾರು ಮಾಡ್ಕೊಬಿಡೋಣ ಅಂತೇಳಿ ಬಂದೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ರಗಳೆ ಮಾಡೋದೆಲ್ಲ ಇಲ್ಲ, ನೀಟಾಗಿರ್ತಾಳೆ. ಎದ್ದ ತಕ್ಷಣ ನಾನು ಕಾಣಿಸಿಲ್ಲ ಅಂತಂದ್ರೂ ಅವಳೇ ಬರ್ತಾಳೆ, ಮಮ್ಮಿ ಎದ್ದೆ ನಾನು ಅಂತೇಳಿ ಬಂದುಬಿಡ್ತಾಳೆ. ಇತ್ತೀಚೆಗೆ ಅಣ್ಣನ ಜೊತೆಗೆ ರಗಳೆ ಸ್ಟಾರ್ಟ್ ಆಗ್ತಾ ಇದೆ. ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಆಟ ಆಡಿ ಆಮೇಲೆ ಮಕ್ಕಳು ಗೊತ್ತಲ್ಲ ಯಾವ ಥರ ಕಿತಾಪತಿ ಮಾಡ್ತಾರೆ ಅಂತೇಳಿ. ಇವಳೇನೇ ಅಣ್ಣಗೆ ಸರಿಯಾಗಿ 2 ಬಾರಿಸ್ಬಿಟ್ಟು ಬಂದುಬಿಡ್ತಾಳೆ. ಆಮೇಲೆ ಅವನಿಗೆ ಏನಾಗುತ್ತೆ ಅಂದರೆ ಹೊಡೆಯೋದಕ್ಕೆ ಮನಸ್ಸು ಬರೋಲ್ಲ. ತಂಗಿ ಅಂತೇಳಿ ಪ್ರೀತಿ ಮಾಡ್ತಾನೆ, ಮನಸ್ಸು ಬರೋಲ್ಲ. ಇವಳು ಮಾತ್ರ ಹೊಡೆದ್ಬಿಟ್ಟು ಬೇಗ ಓಡಿ ಬಂದುಬಿಡ್ತಾಳೆ. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಬಾಕಿ ಇದೆ. ಇವಾಗ ಸ್ಟಾರ್ಟಿಂಗಲ್ಲೇ ಈ ಥರ ಕಿತ್ತಾಡ್ಕೊತಾ ಇದ್ದಾರೆ. ಇನ್ನು ಮುಂದೆ ಹೆಂಗೋ ಅಂತ ಅನ್ನಿಸ್ತಾ ಇದೆ. ಈ ಸಮ್ಮರ್ ಹಾಲಿಡೇಸಲ್ಲಂತೂ ಇಡೀ ದಿನ ಮನೆಯಲ್ಲೇ ಇರ್ತಾನಲ್ಲ, ಇನ್ನೆಷ್ಟು ಕಾಟ ಕೊಡ್ತಾನೋ ಏನೋ ಗೊತ್ತಿಲ್ಲ. ಇನ್ನು ಚಿಕನ್ ಎಲ್ಲ ಬಂದಿತ್ತು. ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ, ಟೈಮ್ ಬೇರೆ ಆಗ್ತಾಯಿದೆ. ಹಾಗೆ ಒಂದು ಕಡೆಗೆ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ರೊಟ್ಟಿ ಹಿಟ್ಟು ಬಿಸಿಯಾಗಿರೋದು ತಣ್ಣಗಾಗಿದೆ. ಪಟ ಅಂತ ರೊಟ್ಟಿ ಮಾಡ್ಕೊಬಿಡ್ತೀನಿ. ನನ್ನ ಮಗಳಿಗೆ ರೊಟ್ಟಿ ಮಾಡ್ತಾಯಿದ್ರೆ ರೊಟ್ಟಿ ಹಿಟ್ಟು ತಿನ್ನೋದಕ್ಕೆ ಬೇಕು. ಹಸಿ ಹಿಟ್ಟು ತಿಂತಾಳೆ. ಅಮ್ಮ ಕೆಲಸ ಕೊಡೋದು ಬೇಡ, ರೊಟ್ಟಿ ಮಾಡಿ ಕೆಲಸ ಕೊಡೋದು ಬೇಡ ಅಂತೇಳಿ, ಗ್ಯಾಸ್ ಇಲ್ವಲ್ಲ ಅದಕ್ಕೆ ಹಸಿ ಹಿಟ್ಟು ಬೇಕು ಅಂತಾಳೆ. ಬೆಂಗಳೂರಲ್ಲೆಲ್ಲ ನಾವು ಎಷ್ಟೇ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತೀವಿ ಅಂತಂದ್ರೂ ಊರಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡಿ ತಿಂದ ಟೇಸ್ಟ್ ಬರಲ್ಲ. ಏನೋ ಊರ ಕಡೆ ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ಈ ಥರ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನೋದು. ಅಕ್ಕಿ ರೊಟ್ಟಿನ ಈ ಥರ ಹಂಚಿನ ಮೇಲೆ ಮಾಡ್ಕೊಂಡ್ರೇ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಗೊತ್ತಾಗುತ್ತೆ ಕಾದಿದೆಯೋ ಇಲ್ಲೋ ಅಂತೇಳಿ. ಹಂಚು ಕಾಯ್ದೇನೆ ಹಾಗೆ ಹಾಕಿಬಿಟ್ರೆ ಆಮೇಲೆ ರೊಟ್ಟಿನ ಎತ್ತೋದಕ್ಕೆ ಬರಲ್ಲ, ಹಂಚಿಗೆ ಹಿಡ್ಕೊಂಡ್ಬಿಡುತ್ತೆ. ಇನ್ನೂ ಒಂದು ಕಡೆಗೆ ಚಿಕನ್ ಸಾರು ಕೂಡ ಕುದ್ದಿದೆ, ಚೆನ್ನಾಗಿ ಕುದಿ ಬಂದಿತ್ತು. ಇವಾಗ ಆಫ್ ಮಾಡಿದ್ದೀನಿ. ಇನ್ನು ಒಂದು 4 ರೊಟ್ಟಿಯನ್ನು ಮಾಡಿಕೊಂಡ್ರೆ ತಿಂಡಿ ರೆಡಿ ಆಗಿಬಿಡುತ್ತೆ. ಪಟ ಅಂತ ರೊಟ್ಟಿ ಮಾಡಿದೆ. ನೋಡಿ, ಹಂಚಿಗೆ ಈ ಥರ ಹೀಗೆ ಕಾಯಿಸೋದಕ್ಕೆ ಇಡಬೇಕು ರೊಟ್ಟಿನ. ಆವಾಗ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ಊರಲ್ಲೆಲ್ಲ ಕೆಂಡದ ಹತ್ರ ಈ ಥರ ಇಡ್ತಾರೆ ಒಲೆಗೆ ಚಾಚ್ಕೊಂಡು. ಇಲ್ಲಿ ಕೆಂಡ ಇಲ್ವಲ್ಲ,
ಕಟ್ಟಿಗೆ ಒಲೆ ಅಲ್ವಲ್ಲ, ಅದಕ್ಕೋಸ್ಕರ ಇದಕ್ಕೇ ಈ ಥರ ಹೀಗೆ ಚಾಚಿಡ್ತೀನಿ. ಇನ್ನು ತಿಂಡಿ ಎಲ್ಲ ತಿಂದಿದ್ದಾಯಿತು, ಪಾತ್ರೆ ಎಲ್ಲ ಕೂಡ ತೊಳೆದಿದ್ದಾಯಿತು. ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಇವಾಗ ಕ್ಲೀನ್ ಮಾಡೋಣ ಅಂತ ಬಂದೆ. ಒಂದು ರೌಂಡು ಬೆಳಿಗ್ಗೆ ಕ್ಲೀನ್ ಮಾಡಿದ್ದೀನಿ ನನ್ನ ಮಗಳು ಎದ್ದ ತಕ್ಷಣ. ಇವಾಗ ಮತ್ತೆ ನೋಡಿ ಆ ಬೆಡ್ ಮೇಲೆಲ್ಲ ಆಟ ಆಡಿದ್ದಾರೆ, ಏನೇನೋ ತಗೊಬಂದು ಆಟ ಆಡಿ ಕುಣಿದು ಎಲ್ಲ ಮಾಡಿದ್ದಾರೆ. ಬಟ್ಟೆ ವಾಶ್ಗೆ ಹಾಕಿದ್ದೆ, ವಾಶ್ ಆಗಿತ್ತು. ಅದನ್ನು ಒಣಗಿಸ್ಬಿಡೋಣ ಅಂತೇಳಿ ಒಣಗಿಸ್ತಾನೆ. ಏನು ಬಿಸಿಲು ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲು. ಸ್ವಲ್ಪ ಹೊತ್ತು ಬಟ್ಟೆ ಹೊರಗಡೆ ಒಣಗಾಕೋಣ ಅಂತ ಹೋದ್ರೂ ಕೂಡ ಬಿಸಿಲು ಹೊಡಿತಾ ಇರುತ್ತೆ. ನನ್ನ ಮಗ ಸೈಕಲ್ ಆಡೋದಕ್ಕೆ ಹೋಗಿದ್ದಾನೆ. ಅವನು ಸೈಕಲ್ ಆಡೋದಕ್ಕೆ ಹೋದರೆ ಇವಳು ನಾನು ಹೋಗ್ತೀನಿ ಅಂತಾಳೆ. ಇವಳು ಕಳಿಸಿದ್ರೆ ನಾನು ಹೋಗಬೇಕಾಗುತ್ತೆ, ಕೆಲಸ ಎಲ್ಲ ಮನೇಲಿರೋ ಕೆಲಸ ಬಿಟ್ಟು. ಅದಕ್ಕೆ ನೀನು ಇಲ್ಲೇ ಆಟ ಆಡ್ತಾ ಇರು ಅಂತೇಳಿ ಇರಿಸ್ಕೊಂಡಿದ್ದೀನಿ, ಒಂದು 10 ನಿಮಿಷ ಇರು ಅಂತೇಳಿ. ಅವನು ಸ್ವಲ್ಪ ಹೊತ್ತು ಆಟ ಆಡಿ ಬರ್ತಾನೆ ಅಂತ. ಇನ್ನು ಮಧ್ಯಾಹ್ನಕ್ಕೇನು ಅಡುಗೆ ಮಾಡೋದೇನೂ ಇಲ್ಲ. ಬೇಕು ಅಂದರೆ ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೊಂಡ್ರಾಯ್ತು. ಸಾಂಬಾರೆಲ್ಲ ಇದೆ, ಸಂಜೆನಿಗೂ ಆಗುತ್ತೆ. ಜಾಸ್ತಿನೇ ಇದೆ ಸಾಂಬಾರೆಲ್ಲ. ಹಾಗೆ ಊರಿಂದ ಉಪ್ಪಿನಕಾಯಿ ಕೂಡ ಕೊಟ್ಟು ಕಳಿಸಿದ್ರು. ನಮ್ಮ ಕಡೆಗೆಲ್ಲ ಮಾವಿನ ಮಿಡಿಯನ್ನು, ಅಂದರೆ ಮಾವಿನಕಾಯಿ ಚಿಕ್ಕದಿರುವಾಗಲೇ ಅದನ್ನು ಕೊಯ್ದು ಮಿಡಿ ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ. ಮಿಡಿ ಉಪ್ಪಿನಕಾಯಿ ಅಂತ ಹೇಳ್ತೀವಲ್ಲ ಅದು. ಮಿಡಿ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ತಂದಿರೋ ಮಾವಿನ ಕಾಯಿನ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಿದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತದೆ. ಉಪ್ಪಿನಕಾಯಿ ಒಂದಿದ್ರೆ ಸಾಕು ಅನಿಸುತ್ತೆ. ಊರ ಕಡೆಗೆಲ್ಲ ಇವಾಗ ಜೋರಾಗಿ ಮಾವಿನ ಮಿಡಿ ಹಾಕ್ತಾರೆ. ಮನೆ ಕೆಲಸ ಎಲ್ಲ ಒಂದು ರೌಂಡ್ ಮುಗಿಸಿದ ಮೇಲೆ ಇನ್ನೇ ಇದು ಸ್ಟಾರ್ಟ್ ಆಯಿತು. ಸಂಜೆವರೆಗೂ ಇದೇ ಥರ ಅವಳು ಮಲಗೋವರೆಗೂ ಇದೇ ಥರ ಅವಳನ್ನ ನೋಡ್ಕೊತ ಕೂತ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಬಿದ್ದೋಗ್ಬಿಡ್ತಾಳೇನೋ ಅನ್ನೋ ಭಯ ಇರುತ್ತಲ್ಲ, ಹಾಗಾಗಿ ಇವತ್ತಿನ ವ್ಲಾಗು ಇದಾಗಿತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.